ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀಜಾ ಆಲ್ ಇನ್ ಒನ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ? ನಾನಿವತ್ತು ನಿಮಗೆ ಯಾವುದರಲ್ಲಿ ಅಂದರೆ ಕ್ರೋಶಾನಲ್ಲಿ ನಿಮಗೆ ಬೇಬಿ ಕುಚ್ಚು ಹೇಳ್ಕೊಡ್ತಾ ಇದ್ದೀನಿ. ನೋಡಿರಿ, ಈ ಥರ ನಾನು ಟೇಬಲ್ಗೆ ಒಂದು 8 ಎಳೆ ಸುತ್ಕೊಂಡಿದ್ದೆ. ಆ 8 ಎಳೆನ ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ನೋಡಿ, ಟೇಬಲಿಂದ ತೆಗೆದಾದ್ಮೇಲೆ ಈ ಥರ ಇದೆ, ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿದ ಮೇಲೆ ಒಂದು ರೆಟ್ ತೊಗೊಂಡು ಅದರಲ್ಲಿ ಸುತ್ತಬೇಕು. ಸುತ್ತಿ ಫ್ರೆಂಡ್ ನೀಟಾಗಿ ಸುತ್ತಿದ ಮೇಲೆ ನಿಮ್ಮ ಹತ್ರ ಕ್ರೋಶ ನೀಡಲಿದ್ದರೆ ಕ್ರೋಶ ನೀಡಲ್ ಇರಬೇಕು. ಇದಕ್ಕೆ ನನ್ನ ಹತ್ರ 12 ನಂಬರ್ ಇದೆ ಫ್ರೆಂಡ್ಸ್. ಇದ್ದಿದ್ರಲ್ಲೇ ನಂದು ಆ್ಯಕ್ಚುಲಿ ಇದಕ್ಕೆ 10 ನಂಬರ್ ತೊಗೋಬೇಕು ಫ್ರೆಂಡ್ಸ್. ನೀವು ಸೂಜಿ ಅಂದರೆ ಕರೆಕ್ಟಾಗಿ ಗ್ರಿಪ್ಪಾಗಿ ಕೊಡುತ್ತೆ. ಈಗ ನೋಡಿರಿ, ಒಂದು ಸೂಜಿನ ಕೆಳಗಲಿಂದ ಎಳೆದು ನಾನೊಂದು ನಾಟ್ ಹಾಕಿ 1 2 3 4 ಚೈನ್ ಹಾಕಿದ್ದೀನಿ. ಅದಕ್ಕೆ 4 ಚೈನ್ ಹಾಕಿ ಮತ್ತೆ ಕರೆಕ್ಟ್ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಕಂಬ ಹಾಕ್ಕೋಬೇಕು. ಹಾಕ್ಕೊಳ್ಳಿ ಫ್ರೆಂಡ್ಸ್. ಮತ್ತೆ ಅದೇ ಥರ 4 ಚೈನ್ ಹಾಕ್ಕೊಂಡು ಮತ್ತೆ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿ ಕಂಬ ಹಾಕ್ಕೋಬೇಕು. ಈ ಥರ ಹಾಕ್ಕೊಳ್ಳಿ ಫ್ರೆಂಡ್ಸ್. ಮತ್ತೆ 4 ಚೈನು ನೋಡಿ ಫ್ರೆಂಡ್ಸ್. 4 ಚೈನ್ ಕರೆಕ್ಟಾಗಿ ಎಲ್ಲಿ ಬರುತ್ತೋ ಅಲ್ಲಿ ಹಾಕಿದರೆ ಕುಚ್ಚು ನೀಟಾಗಿ ಕಾಣಿಸುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಕಂಬ ಹಾಕ್ತಾ ಇದ್ದೀವಿ. ಸರಿ ಫ್ರೆಂಡ್ಸ್, ಮತ್ತೆ 4 ಚೈನ್ ಹಾಕೋಣ. 4 ಚೈನ್ ನೋಡಿ ಮತ್ತೆ ಒಳ್ಳೆ ಕಂಬ ಹಾಕ್ಕೋಬೇಕು. ಓಕೆ ಫ್ರೆಂಡ್ಸ್, ನೀವು ಮನೇಲಿ ಇದನ್ನು ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಸರಿ ನೋಡಿ, ಈ ಥರ ಬಂದಿದೆ. ಅದಕ್ಕೆ ಏನು ಮಾಡಬೇಕು, ನಾವು ಕುಚ್ಚನ್ನು ಹಾಕಬೇಕು. ಈ ಕುಚ್ಚು ಕೂಡ ನಾನು ಮೊದಲು ತೋರಿಸಿದ್ನಲ್ಲ, 42 ಎಳೆ 80 ಎಳೆ ನೀವು ಎಷ್ಟು ಬೇಕಾದರೂ ತೊಗೋಬೋದು. ನಾನು ಈಗ ಅದೇ ಥರ 42 ಎಳೆ ತೊಗೊಳ್ತಾ ಇದ್ದೀನಿ. ಅಂದರೆ ಇದು ಸಿಂಪಲಾಗಿ ಕುಚ್ಚು ಬರುತ್ತೆ, ಹಾಗಾಗಿ 42 ಎಳೆ ಸಾಕು ಅಂತ ಹೇಳಿ ಅದು ಅಂದರೆ ಇದು ಒಂಥರ ನೋಡೋಣ ಇರಲಿ ಅಂತ ಮಾಡಿರೋದು ಫ್ರೆಂಡ್ಸ್. ನೋಡಿ, ಈ ಥರ ಒಳಗೆ ಸೇರಿಸ್ಕೊಂಡ್ಬಿಟ್ಟು ಜರಿ ದಾರ್ಲೆ ಈಗ ಸುತ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಜರಿ ದಾರ್ಲೆ ಸುತ್ಕೋಬೇಕು. ಸುತ್ಕೊಳ್ಳಿ ಫ್ರೆಂಡ್ಸ್ ನೀಟಾಗಿ. ಒಂದು 4 ಸರಿ ಸುತ್ಕೊಂಡ್ಮೇಲೆ ಗಂಟು ಹಾಕ್ಕೊಳ್ಳಿ. ನೋಡಿ, ಮುಂದ್ಗಡೆ 2 ಗಂಟು, ಹಿಂದ್ಗಡೆ 2 ಗಂಟು ಹಾಕ್ತೀನಿ ಫ್ರೆಂಡ್ಸ್ ನಾನು ಯಾವಾಗಲೂ. ಹಾಗಂದರೆ ಏನೂ ದಾರ ಕಾಣಿಸಲ್ಲ, ಆಮೇಲೆ ಗಟ್ಟಿಯಾಗೂ ಇರುತ್ತೆ ಅಂಥೇಳಿ ಮುಂದ್ಗಡೆ 2 ಗಂಟು, ಹಿಂದ್ಗಡೆ 2 ಗಂಟು ಈ ಥರ ಹಾಕ್ಕೊಂಡು ನೋಡಿ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ಕಲರ್, ಡಬಲ್ ಕಲರ್ ಬಂದಿರುತ್ತಲ್ಲ ಫ್ರೆಂಡ್ಸ್. ಆಮೇಲೆ ಈ ಕ್ರೋಶ ಕುಚ್ಚು, ಬೇಬಿ ಕುಚ್ಚಲ್ಲಿ ಒಂದು ಗ್ಯಾಪ್ ಮಾಡಬೇಕು ಫ್ರೆಂಡ್ಸ್ ಯಾವಾಗಲೂ. ಇಲ್ಲಾಂದರೆ ಭಾಳ ಹತ್ತಿರ ಹಾಕಿದರೆ ಅಷ್ಟು ನೀಟಾಗಿ ಕಾಣಿಸಲ್ಲ, ಒಂದನ್ನೊಂದು ಅಂಟ್ಕೊಂಡಂಗೆ ಕಾಣಿಸುತ್ತೆ. ಹಂಗಾಗಿ ಸ್ವಲ್ಪ ದೂರ ದೂರ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಕುಚ್ಚು ಹಾಕಿಬಿಟ್ಟು ಒಂದು 4 ಸುತ್ತಿ ಜರಿ ದಾರನ ಮತ್ತು ಮುಂದೆ 2 ಗಂಟು, ಹಿಂದೆ 2 ಗಂಟು ಹಾಕ್ತೀನಿ. ನೀಟಾಗಿ ಹಾಕ್ಕೋಬೇಕು ಫ್ರೆಂಡ್ಸ್. ಇದೇನು ದೊಡ್ಡ ಕೆಲಸ ಅಲ್ಲ, ಈಸಿ ಕೆಲಸ. ನಿಮಗೆ ಒಂದು ಸರಿ ಮಾಡಿಬಿಟ್ರೆ ನೆಕ್ಸ್ಟ್ ಟೈಮ್ ನೀವೇ ಇನ್ನೊಬ್ರಿಗೆ ಹೇಳ್ಕೊಡ್ತೀರಾ. ಕಲ್ತಿರೋರಂತೂ ಇನ್ನೂ ಅವ್ರಿಗೆ ಯಾರಿಗೂ ಏನೂ ಹೇಳೋದೇ ಬೇಕಾಗಿಲ್ಲ. ನೋಡಿ ಫ್ರೆಂಡ್ಸ್, ಈಗ ನೀಟಾಗಿ ಲೆವೆಲ್ ಬರೋಂಗೆ ಕೆಳಗಡೆ ಕುಚ್ಚನ್ನ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ, ಕಟ್ ಮಾಡ್ಕೊಳ್ಳಿ. ಓಕೆನಾ? ನೋಡಿ, ಈಗ 2 ಕುಚ್ಚು ರೆಡಿ